ಅದು ಪೂರ್ತಿ ತಿಂದ್ರೆ ನನಗೆ ಬೆಲೆ ಇರ್ತಿತ್ತು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪ್ರಾರ್ಥನಾ JP ಯೂಟ್ಯೂಬ್ ಚಾನಲ್. ಇದೊಂದು ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನಿವಾಗ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇರೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟ್ರಾ ಕೋರ್ಸ್ ತೊಗೊಂಡಿದ್ದೀನಿ, ಅದರದ್ದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನಿನ್ನು ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದು ಊಟ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನಾಳೆ ಏನಪ್ಪ ಅಂದರೆ, ನಾಳೆ ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಹತ್ರ. ಅದು ಏನೋ ಮಿಲ್ಕ್ ಫ್ಯಾಕ್ಟ್ರಿ ಅಂತ. ಸೊ ಅದಕ್ಕೂ ಬ್ಯಾಗ್ ರೆಡಿ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಅದು ಇಂಟ್ರೊಡಕ್ಷನ್ ಎಲ್ಲ ಇವತ್ತೇ ಕೊಡೋಣ ಅಂತ. ನಾಳೆ ಇದೆಲ್ಲ ಕೊಡೋಕ್ಕಾಗುತ್ತೆ ಅಲ್ವಾ, ಸುಮ್ಮನೆ ನಾಳೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಮತ್ತೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಬ್ಯಾಕ್ ನಾನು ಮನೆಗೆ ಹೇಳ್ದಾಗೆ ಇವತ್ತು ಕಾಲೇಜಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ವಿಸಿಟ್ಗೆ. ನಾನು ಕಾಲೇಜ್ ಹತ್ರ ಬಂದಿದ್ದೀನಿ, ಮನೆಯಿಂದನೇ ವೀಡಿಯೋ ಮಾಡೋಕ್ಕೆ ಬರ್ತದೆ. ಸೊ ಈಗ 9 ಗಂಟೆಗೆ ಬಸ್ ಬರುತ್ತೆ, 9 ಗಂಟೆಗೆ ಹೋಗಬೇಕು. ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಹೋಗೋವಾಗ ಮಾಡ್ತೀನಿ. ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಎಲ್ಲ ಕುತ್ಕೊಂಡು ಹೊರಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ನಾವಿವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಒಳಗೆ ಫೋನ್ ಬಿಟ್ಟಿಲ್ಲ. ಎಲ್ಲದು ಇಂಡಸ್ಟ್ರಿ ಮಿಲ್ಕ್ ಫ್ಯಾಕ್ಟ್ರಿ ಒಳಗೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ, ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಊಟ ಮುಗೀತು. ಈಗ ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಕಾಲೇಜಿಂದ. ಹೋಗಬೇಕು. ಇಲ್ಲ ಊಟ ಮುಗಿಸ್ಕೊಂಡು ಈಗ ಬಸ್ ಹತ್ರಕ್ಕೆ ಹೋಗಬೇಕು. ಬಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಒಂದೇ ಸತಿ ಈಶಾ ಫೌಂಡೇಶನಲ್ಲಿ ವೀಡಿಯೋ ಮಾಡ್ತೀನಿ. ಹಾಗೆ ಆವಾಗಲೇ ಇದು ಮಿಲ್ಕ್ ಫ್ಯಾಕ್ಟ್ರಿ ಒಳಗೆ ನನಗೆ ವೀಡಿಯೋಸ್ ಸಿಕ್ಕಿಲ್ಲ. ಏನಾದರೂ ಸಿಕ್ಕಿದ್ರೆ ನನ್ನ ಫ್ರೆಂಡ್ಸಿಂದ ನಾನು ಕಳಿಸ್ತೀನಿ, ಅಂದರೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಈಶಾ ಫೌಂಡೇಶನ್ ಹತ್ರ ಸಿಗ್ತೀನಿ ಮತ್ತು ನಿಮಗೆ ಎಲ್ಲರಿಗೂ ಬಾಯ್. ಬ್ಯಾಕ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಹೋಗಿಲ್ಲ. ಇಲ್ಲಿ ಬಸ್ಸು ನಿಲ್ಲಿಸಿದ್ರು, ಹಿಂದುಗಡೆ ನಿಲ್ಲಿಸಿದ್ದಾರೆ ಬಸ್ಸು. ನಾವು ಇವಾಗ ಹೋಗ್ತಾ ಇದ್ದೀವಿ ಒಳಗೆ, ಇನ್ನೂ ಹೋಗಿಲ್ಲ. ರೀಚ್ ಆಗಿದ್ದೀವಿ. ಇವರೇ ನನ್ನ ಫ್ರೆಂಡ್ಸ್. ಸೊ ಅಷ್ಟೇ ಫ್ರೆಂಡ್ಸ್, ರೀಚ್ ಆದ್ವಿ ಇವಾಗ ನಾವು. ಅಂದರೆ ಆವಾಗಲೇ ರೀಚ್ ಆದ್ವಿ. ಅಲ್ಲಿಂದ ಬರೋಷ್ಟೊತ್ತಿಗೆ 5 ಮಿನಿಟ್ಸ್ ಆಗಿರ್ಬೋದೇನೋ. ಸೊ ಇವತ್ತು ಆ್ಯಕ್ಚುಲಿ ಇದು ನಮ್ಮ ಕಾಲೇಜಿಂದ ಕರ್ಕೊಬಂದಿರೋದು. ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀನಿ, ದಿನ ಎಲ್ಲ ವರ್ಷ ಆದಮೇಲೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 10th ಬಂದಿದ್ದು. ಇವಾಗ ನಾನು ಡಿಗ್ರಿ 2.5 ಇಯರ್ಸ್ ಆಗಿರುತ್ತೆ. ನನ್ನ ಫ್ರೆಂಡ್ಸು ಇಲ್ಲೇ ಇದ್ದಾರೆ. ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವ್ರಿಗೆ. ಸೊ ಅಷ್ಟೇ ಫ್ರೆಂಡ್ಸ್. ನೋಡಿ, ಇದೆ ಈಶಾ ಫೌಂಡೇಶನ್. ಇದು ಚಿಕ್ಕಬಳ್ಳಾಪುರ ಹತ್ರ ಇರೋದು. ಇಲ್ಲಿಗೆ ಬಂದಿದ್ದೀವಿ ನಾವು ನಮ್ಮ ಕಾಲೇಜಿಂದ. ಕಮ್ಮಿ ಇದ್ದಾರೆ ಫ್ರೆಂಡ್ಸ್, ಅದಕ್ಕೆ ಇಷ್ಟು ಆರಾಮಾಗಿ ವೀಡಿಯೋ ಮಾಡೋಕ್ಕಾಗ್ತಿದೆ. ಇಲ್ಲ ಅಂದಿದ್ರೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಮತ್ತೆ ವೆಲ್ಕಮ್ ಬ್ಯಾಕ್. ನಾನು ತಿನ್ನೋದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇಲ್ಲೇ ಒಂದು ಹೋಟ್ಲಿದೆ ಹತ್ರನೇ, ಅಲ್ಲಿ ಎಲ್ಲನೂ ಸಿಗುತ್ತೆ, ಚಾಟ್ಸು, ಊಟ ಎಲ್ಲ. ನನ್ನ ಫ್ರೆಂಡು ಪಾನಿಪುರಿ ತೊಗೊಂಡಿದ್ದಾಳೆ, ಐಸ್ ಕ್ರೀಮ್ ತೊಗೊಂಡೆ.
ಅಷ್ಟೇ ಫ್ರೆಂಡ್ಸ್. ಇನ್ನೇನು ಹೊರಡ್ತಾ ಇದ್ದಾರೆ ಅನ್ಸುತ್ತೆ ಎಲ್ಲರೂ. ನಾವು ಇನ್ನೂ ಇಲ್ಲೇ ಇದ್ದೀವಿ, ಬೇಗ ಹೋಗಿ ಜಾಯ್ನ್ ಆಗಬೇಕು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್. ಆಮೇಲೆ ಮತ್ತೆ ಮನೆಗೆ ಹೋಗೋವಾಗ ಮಾಡ್ತೀನಿ ವೀಡಿಯೋ. ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ಮುಗೀತು. ಸೊ ಈಗ ಟೈಮು 5 ಗಂಟೆ. ಇವಾಗ ಹೋದ್ರೆ ಅಟ್ಲೀಸ್ಟ್ ಒಂದು 7 o'clock 6:30 ಆಗುತ್ತೆ. ಇವತ್ತಿನ ಟ್ರಿಪ್ಪು ಫುಲ್ಲು ಕಂಪ್ಲೀಟ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಮತ್ತು ಕಾಲೇಜ್ ಹತ್ರ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೈ, ವೆಲ್ಕಮ್ ಬ್ಯಾಕ್. ನಾನು ಆ್ಯಕ್ಚುಲಿ ನೆನೆ ಮತ್ತೆ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ. ನಾನು ನೆನೆ ಬಂದಿದ್ದೆ ಲೇಟ್ ಆಯಿತು. 8 ಗಂಟೆಗೆ ನಾನು ಮನೆಯಲ್ಲಿದ್ದೆ. ಇವಾಗ ಮತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗಿ ಬಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಶಪ್ ಆಗಿ. ಸೊ ನೆನ್ನೆ ಅಷ್ಟೊಂದು ಮಾಡೋಕ್ಕಾಗಿಲ್ಲ ವೀಡಿಯೋ. ಮತ್ತು ನನಗೆ ವೀಡಿಯೋಸು ಅಲ್ಲಿ ಒಳಗೆ ಫ್ಯಾಕ್ಟ್ರಿ ಒಳಗೆ ವೀಡಿಯೋಸು ಸಿಕ್ಕಿಲ್ಲ. ಬಟ್ ಒಂದೆರಡು ಫೋಟೋಗೆ ಸಿಕ್ಕಿದ್ದಾವೆ. ಮತ್ತು ಅಲ್ಲಿ ಒಂದೆರಡು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿಂದ ಫೋಟೋಸ್ ಸಿಕ್ಕಿದ್ದಾವೆ ಅಷ್ಟೇ ಫ್ರೆಂಡ್ಸ್. ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ, ವೀಡಿಯೋಗೆ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತು ನಾನು ಅಲ್ಲಿ ಸರಿಯಾಗಿ ಕೇಳಿಸಿರಲ್ಲ ಅನ್ಕೋತೀನಿ ನಾನು ಮಾತಾಡಿರೋದು. ಸೊ ಇವಾಗ ಒಂದು ಸಮರೈಸ್ ಮಾಡಿಬಿಡ್ತೀನಿ ಆ ವಿಡಿಯೋನ. ನಾವು ನಿನ್ನೆ ಬೆಳಗ್ಗೆ ಕಾಲೇಜಿಂದ ನಮಗೆ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗಿದ್ರು ಚಿಕ್ಕಬಳ್ಳಾಪುರ ಹತ್ರ. ಅಲ್ಲೊಂದು ಮಿಲ್ಕ್ ಫ್ಯಾಕ್ಟ್ರಿ ಇದೆ, ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್ ಮಾಡೋ ಫ್ಯಾಕ್ಟ್ರಿ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಹೇಗೆ ಮಿಲ್ಕೆಲ್ಲ ರಿಫೈನ್ ಆಗುತ್ತೆ ಅಂತೆಲ್ಲ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಲೇಟಾಗಿ ಆಯಿತು ಹೊರಡೋದೆ. ಆಮೇಲೆ ಅಲ್ಲಿಂದ ನಾವು ಒಂದು ದೇವಸ್ಥಾನದ ಹತ್ರ ಹೋಗಿದ್ವಿ. ನಮ್ಗೆ ಗೊತ್ತಿಲ್ಲ ಅದು ಯಾವ ಊರು ಅಂತ. ಅಲ್ಲಿ ಆ್ಯಕ್ಚುಲಿ ಗಾರ್ಡನ್ ಥರ ಇತ್ತು ದೇವಸ್ಥಾನದ ಮುಂದೆ. ನಾವು ಅಲ್ಲಿ ಊಟ ಮಾಡೋದಕ್ಕೆ ಅಂತ ನಿಲ್ಲಿಸಿದ್ರು. ಊಟನೂ ಕೊಟ್ಟರು, ಟೊಮೆಟೊ ಬಾತ್ ಕೊಟ್ಟಿದ್ದರು. ಮತ್ತು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಅಲ್ಲಿ ಜಸ್ಟ್ ಫೋಟೋಸ್ ತೆಗೆದೆ ನಾನು ಅಷ್ಟೇ. ಅದಾದಮೇಲೆ ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೋದ್ವಿ. ಈಶಾ ಫೌಂಡೇಶನಲ್ಲಿ ಅಂದರೆ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಅಷ್ಟೊಂದು ಜಾಸ್ತಿ ಏನೂ ಮಾಡಿಲ್ಲ, ಬಟ್ ಅಲ್ಲಿ ನಾವು ಇದ್ದಿದ್ದು ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಹೋಗ್ಬಿಟ್ಟು. ಮತ್ತು ಅಲ್ಲಿ ಹೋಟ್ಲಿತ್ತು. ಅಲ್ಲಿ ಹೋಟ್ಲಲ್ಲಿ ನಾನು ನನ್ನ ಫ್ರೆಂಡ್ ನಾನು ಐಸ್ ಕ್ರೀಮ್ ತೊಗೊಂಡೆ, ಅವಳು ಇದು ಪಾನಿಪುರಿ ತೊಗೊಂಡ್ಳು. ಮತ್ತು ಅಲ್ಲಿ ತಿಳ್ಕೊಂಡು ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ವಿ. ಇನ್ನು ಯಾರೂ ಬೇಗ ಬರಲಿಲ್ಲ. ಆ್ಯಕ್ಚುಲಿ ಅಲ್ಲಲ್ಲಿ ಸ್ವಲ್ಪ ಜನ ಇದ್ದರು, ಅಲ್ಲಿ ಎಲ್ಲ ನೋಡ್ತಾಯಿದ್ರು. ಸೊ ಅಲ್ಲೂ ಹೊರಡೋದು ಲೇಟ್ ಆಯಿತು. ಸೊ ನಾನು ಜಾಸ್ತಿ ಹೊತ್ತು ಬಸ್ಸಲ್ಲಿ ಕೂತ್ಕೊಂಡಿದ್ದೆ, ಬೇಗ ಹೋಗ್ಬಿಟ್ಟೆ ನಾನು ಬಸ್ ಹತ್ರಕ್ಕೆ. ಆಮೇಲೆ ಲೇಟ್ ಆಯಿತು ಫ್ರೆಂಡ್ಸ್. ಅಲ್ಲಿ ಹೊರಡೋದೇ ತುಂಬಾ ಲೇಟ್ ಆಯಿತು. ಅದಾದಮೇಲೆ ಕಾಫಿಗೆ ನಿಲ್ಲಿಸಿದ್ರು. ಕಾಫಿ ಯಾರೂ ಕುಡಿಲಿಲ್ಲ ಜಾಸ್ತಿ, ನಾನೇ ಕುಡಿಲಿಲ್ಲ. ನಾನಲ್ಲಿ ಪಾಪ್ಕಾರ್ನ್ ತೊಗೊಂಡೆ. ನಾನು ನನ್ನ ಫ್ರೆಂಡ್ ಇಬ್ಬರು ಪಾಪ್ಕಾರ್ನ್ ತೊಗೊಂಡ್ವಿ. ಅದಾದಮೇಲೆ ಹೊರಟ್ವಿ. ಅಲ್ಲಿಂದ ಬರೋವಾಗನೇ ಯಾರ್ಯಾರ್ದು ಮನೆ ಅಂದರೆ ಸ್ಟಾಪ್ ಏನಾದರೂ ಸಿಕ್ಕಿದ್ರೆ ಅಲ್ಲೇ ಡ್ರಾಪ್ ಮಾಡಿದ್ರು ಎಲ್ಲರೂ. ಆಮೇಲೆ ಲಾಸ್ಟ್ ಸ್ಟಾಪು ಕಾಲೇಜ್ ಹತ್ರ ನಾನು ಹೇಳ್ಕೊಂಡೆ. ಅಲ್ಲಿ ಹೇಳ್ಕೊಂಡು ಬುಕ್ ಮಾಡಿಕೊಂಡು ಮನೆಗೆ ಬಂದೆ ಅಷ್ಟೇ ಫ್ರೆಂಡ್ಸ್. ಇಷ್ಟೇ ಆಗಿದ್ದು. ಇದಾಗಿತ್ತು ನಿನ್ನೆ ಟ್ರಿಪ್. ಇದು ಫಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್. ನನಗೆ ಸೆಮಿಸ್ಟರ್ಗೆ ಒಂದು ಸತಿ ಕರ್ಕೊಂಡು ಹೋಗ್ತಾರಂತೆ ಆ ಥರ. ಅಂದರೆ ನಾವು 6 ಸತಿ ಆ ಥರ ಟ್ರಿಪ್ ಹೋಗ್ಬೋದು, 6 ಟೈಮ್ಸ್ ಆ ಥರ ಹೋಗ್ಬೋದು. ಸೊ ಅಷ್ಟೇ. ಆ್ಯಕ್ಚುಲಿ ನೆನ್ನೆ ತುಂಬ ಟಯರ್ಡಾಗಿ ಹೋಗಿದ್ದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ನಾನು ನೆನ್ನೆನೇ ಮಾಡ್ತಾಯಿದ್ದೆ. ಇವಾಗ ಕಾಲೇಜಿಂದ ಬಂದು ಫ್ರೆಶಪ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಓದಬೇಕು. CMA ಎಕ್ಸಾಮ್ ಇದೆ, ಆ ಥರ ಬರ್ತಿದೆ, ಅದು ಓದಬೇಕು ಅಷ್ಟೇ ಫ್ರೆಂಡ್ಸ್. ಇನ್ನೇನೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು.